ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಬಂದು ಜಸ್ಟ್ 3 ತಿಂಗಳಾಗಿದೆ. ಈ 3 ತಿಂಗಳಲ್ಲೇ ಮೊದಲ ವಿಕೆಟ್ ಉರುಳಿದೆ. ಭಾರಿ ವಿರೋಧದ ಮಧ್ಯೆಯೂ ಸಚಿವ ಸ್ಥಾನಕ್ಕೇರಿದ ನಾಗೇಂದ್ರ ಕೊನೆಗೂ ರಾಜೀನಾಮೆ ಸಲ್ಲಿಸಿದ್ದಾರೆ. ವಿನಾಕಾರಣ ಹಗರಣ ಇಲ್ಲದೇ ಹಗರಣವನ್ನು ತಂದು ನನ್ನ ಮೇಲೆ ಕಟ್ಟಿ ತಾವು ನನ್ನ ತಲೆದಂಡನ್ನು ಮಾಡ್ತಿದ್ದೀರಲ್ಲ ಸ್ವಾಮಿ. ಶಂಭುಕ ಅನ್ಕೊಂಡಿದ್ದೀರಾ ನೀವು? ಪುರಾಣ ಕಾಲದ ಶಂಭುಕ ಅಲ್ಲ ಇದು. ನನ್ನ ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆ ಅಲ್ಲ. ನನಗೊಂದು ಅವಕಾಶ ಕೊಡಿ. ನನ್ನ ಮಂತ್ರಿ ಸ್ಥಾನಕ್ಕೆ ಅಲ್ಲ, ನನ್ನ ಶಾಸಕ ಸ್ಥಾನಕ್ಕೂ ನಾನು ತ್ಯಾಗ ಮಾಡ್ತೀನಿ. ಬನ್ನಿ ಅಖಾಡದಲ್ಲಿ ಹೋಗೋಣ ಅಂತ. ಇವತ್ತೇನು ಇನ್ನೊಂದು ಕೇಸ್ ಮಾಡ್ಬೋದು ನನ್ನ ಮೇಲೆ. ಇಡಿ ಸಿಬಿಐ ಮತ್ತೆ ಬಿಡ್ಬೋದು ಅವರು. ಎದುರಲ್ಲ ಸ್ವಾಮಿ. ನನ್ನಂಥ ನಾಗೇಂದ್ರಗಳು ಲಕ್ಷ ಜನ ಇದ್ದಾರೆ ನಮ್ಮ ಬಳ್ಳಾರಿಯಲ್ಲಿ. ನನ್ನ ಸ್ವ ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ನಾನು ಕೈನಲ್ಲಿ ರಾಜೀನಾಮೆ ಪತ್ರ, ರಾಮಾಯಣದ ಉತ್ತರಕಾಂಡದ ಶಂಭೂಕನ ಜಪ, ಕಣ್ಣೀರಿಡುತ್ತಲೇ ರಾಜೀನಾಮೆ ಘೋಷಣೆ, ರಾಜೀನಾಮೆ ಕೊಡುತ್ತಲೇ ಬಳ್ಳಾರಿ ಬಿಜೆಪಿ ನಾಯಕರಿಗೆ ಓಪನ್ ಚಾಲೆಂಜ್. ಇದೆಲ್ಲವೂ ಕಂಡಿದ್ದು ವಿಧಾನಸೌಧದ 3ನೇ ಮಹಡಿಯಲ್ಲಿ. ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತಿದ್ದೇನೆ ಎಂದು ಕಣ್ಣೀರಿಡುತ್ತಲೇ ರಾಜೀನಾಮೆ ಘೋಷಿಸಿದ್ರು. ರಾಜೀನಾಮೆ ಘೋಷಿಸಿದ ಬೆನ್ನಲ್ಲೇ ಬಳ್ಳಾರಿ ಬಿಜೆಪಿ ನಾಯಕರಿಗೆ ಓಪನ್ ಚಾಲೆಂಜ್ ಮಾಡಿದ್ರು. ಜನತಾ ನ್ಯಾಯಾಲಯದಲ್ಲೇ ನಿರ್ಧಾರವಾಗಲಿ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡಲು ಸಿದ್ಧ. ಬಳ್ಳಾರಿ ಬಿಜೆಪಿ ನಾಯಕರೇ ಬನ್ನಿ, ಜನತಾ ನ್ಯಾಯಾಲಯಕ್ಕೆ ಹೋಗೋಣ, ತಾಕತ್ತಿದ್ದರೆ ಕಾಂಗ್ರೆಸ್ ಪಕ್ಷವನ್ನ ಎದುರಿಸಿ ಎಂದು ಸವಾಲು ಹಾಕಿದ್ರು. ಇವತ್ತೇನು ರೆಡ್ಡಿ ರಾಮುಲು ಅಂತೇಳಿ ಬಲಿಷ್ಠರು ಬಿಜೆಪಿಯಲ್ಲಿ ಕುತಂತ್ರಿಗಳಂತೇಳಿ ನೀವು ಹೇಳ್ತಾ ಇದ್ದೀರಲ್ಲ, ತಮ್ಮ ಕುತಂತ್ರದಿಂದ ನನಗೆ ಏನು ಮಾಡಿದ್ರಿ ಅಂತೇಳಿ ನನಗೆ ನೋವಿದೆ. ನನಗೆ ಬನ್ನಿ ಸ್ವಾಮಿ, ನಾನು ರಾಜೀನಾಮೆ ಮಾಡ್ತೀನಿ. ರಾಮುಲು ಅಣ್ಣ ಬಾ ಅಣ್ಣ, ನೀನೇ ಬಾ. ಸಾಂವಿಧಾನಿಕ ಹುದ್ದೆಯಲ್ಲಿರುವ ರಾಜ್ಯಪಾಲರು ಪ್ರಮಾಣ ಮಾಡಿಸಿದ್ದಾರೆ. ಅಂಥ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಸ್ವಾಗತ ಮಾಡುತ್ತೇನೆ ಎಂದ ನಾಗೇಂದ್ರ, ಬಿಜೆಪಿ ನಾಯಕರ ಮೇಲೂ ತನಿಖೆ ಆಗಲಿ, ರಾಜ್ಯಪಾಲರು ಹ್ಯಾಂಡ್ ಪಿಕ್ ಮಾಡಬಾರದು, ಕುಮಾರಸ್ವಾಮಿ ಇನ್ನಿತರರು ಕಾಣಲಿಲ್ವಾ ಎಂದ್ರು. ಪಕ್ಷಕ್ಕೆ ಮುಜುಗರ ಆಗಬಾರದೆಂದು ಈ ಹಿಂದೆಯೂ ರಾಜೀನಾಮೆ ಕೊಟ್ಟಿದ್ದೆ. ಎಸ್ಐಟಿ ಸಿಐಡಿ ತನಿಖೆಯ ಬಿಟ್ಟು ಇಡಿ ಬಳಸಿಕೊಂಡು ಟಾರ್ಗೆಟ್ ಮಾಡಿದ್ರು ಎಂದ್ರು. ಸಿಬಿಐನಿಂದಲೂ ತನಿಖೆ ಆಯಿತು, ಜೈಲಿಗೂ ಹೋಗ್ಬಂದೆ. 2ನೇ ಚಾರ್ಜ್ ಶೀಟ್ನಲ್ಲಿ ತರಾತುರಿಯಲ್ಲಿ ಸೇರಿಸಿದ್ರು. ಅಹಿಂದ ನಾಯಕರ ವಿರುದ್ಧ ಇಡಿ ಬಳಸ್ತಿದ್ದಾರೆ ಎಂದು ಗುಡುಗಿದ್ರು. ಸುಳ್ಳನ್ನು ಇಟ್ಕೊಂಡು ತಾವು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಸ್ವಾಮಿ. ನಮ್ಮ ಮುಗ್ಧ ಜನರು ಯಾರು ಕೂಡ ಮುಗ್ಧರಿಲ್ಲ. ಇವಾಗ ತಮ್ಮ ಗೊಡ್ಡು ಬೆದರಿಕೆಗೆ ಯಾರು ಬೆದರೋದಿಲ್ಲ. ನನ್ನಂತ ನಾಗೇಂದ್ರಗಳು ಲಕ್ಷ ಜನ ಇದ್ದಾರೆ ನಮ್ಮ ಬಳ್ಳಾರಿಯಲ್ಲಿ. ಬನ್ನಿ ನೋಡೋಣ ಅಂತ. ಇನ್ನು ಅಧಿವೇಶನದ ವೇಳೆ ಪ್ರತಿಪಕ್ಷಗಳು ನಡೆದುಕೊಂಡ ಬಗೆಯನ್ನ ನಾಗೇಂದ್ರ ಇದೇ ವೇಳೆ ಟೀಕಿಸಿದ್ರು. ನೋಟಿಸ್ ಕೊಟ್ಟು ಚರ್ಚೆಗೆ ಬನ್ನಿ ಅಂದ್ರೂ ಬರಲಿಲ್ಲ. ಬರ, ಕಾವೇರಿ ಸಮಸ್ಯೆಗಳ ಚರ್ಚೆ ಮಾಡಲಿಲ್ಲ. ಪಾದಯಾತ್ರೆ ಒಂದೇ ಹಿಡ್ಕೊಂಡು ಹೋರಾಟ ಮಾಡುತ್ತಿದ್ದಾರೆ. ದಲಿತರು, ಆದಿವಾಸಿಗಳು ಮಂತ್ರಿಗಳಾಗಬಾರದು ಎಂಬ ತಂತ್ರ ಎಂದು ಕಿಡಿಕಾರಿದ್ರು. ಎಂಥ ಒಂದು ಅದ್ಭುತವಂತ ಅವಕಾಶ. ಇವತ್ತು ರಾಜ್ಯದಲ್ಲಿ ಬರಗಾಲ ತಾಂಡವಾಡ್ತಾ ಇದೆ, ಕಾವೇರಿಯ ಜ್ವಲಂತ ಸಮಸ್ಯೆ ನಡೀತಾ ಇದೆ. ಮುಖ್ಯವಾಗಿ ಕೆಪಿಎಸ್ಸಿ ಹಗರಣ, ಸುಮಾರು 7,000 ಕೋಟಿಗೂ ಮೇಲ್ಪಟ್ಟಂತ ಹಗರಣ ಬಗ್ಗೆ ಕೂಡ ತಾವು ಬೆಳಕು ಚೆಲ್ಲಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಕಡೆಗೆ ಮುಖ್ಯಮಂತ್ರಿ ಹೈಕಮಾಂಡ್ ನಾಯಕರಿಗೆ ಧನ್ಯವಾದ ತಿಳಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗೆ ರಾಜೀನಾಮೆ ಪತ್ರ ಕೊಟ್ಟರು ನಾಗೇಂದ್ರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.